ಸರ್ವಸ್ವರೂಪೇ ಸರ್ವೇಶೈ ಸರ್ವಶಕ್ತಿ ಸಮನ್ವಿತೆ ಬಹೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ನಮಶ್ಚಂಡಿಗಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿಯಾಗಿ ಇರುತ್ತೆ? ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ಟೈಮ್ ಬಂದಿದೆ ಅಂತೆಲ್ಲರೂ ಕೂಡ ಹೇಳ್ತಾರೆ. ಅಂದರೆ ಯಾವ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಏನಾಗ್ಬೋದು, ಯಾವ ರೀತಿ ಒಳ್ಳೆಯ ಟೈಮ್ ಅಂದರೆ ಏನು, ಆದರ ಮಿಥುನ ರಾಶಿಯವರು ಕೂಡ ಒಳಿತು ಕೆಡಕುಗಳು ಇದೆಯಾ, ಸುಖ ದುಃಖಗಳು ಯಾವ ರೀತಿಯಾಗಿರುತ್ತೆ, ನಾವು ಮಾಡ್ತಕ್ಕಂತಹ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತಾ ಅಥವಾ ಅವನತಿ ಆಗುತ್ತಾ, ಹಣ ಕಳ್ಕೊಳ್ಳತಕ್ಕಂತಹ ಏನಾದರೂ ತಿಂಗಳ ಇದು ಅಥವಾ ಹಣ ಗಳಿಸ್ತಕ್ಕಂತಹ ತಿಂಗಳ, ಇವೆಲ್ಲವನ್ನು ಪ್ರಮುಖವಾಗಿ ನಾವು ಈ ತಿಂಗಳಲ್ಲಿ ಇರತಕ್ಕಂತಹ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ಮಿಥುನ ರಾಶಿಗೆ ಒಂದು ವಿಶೇಷವಾಗಿ ಗುರುಬಲ ಬಂದಿದೆ. ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಷಯ. ಅಂದರೆ ದ್ವಿತೀಯ ಭಾವದಲ್ಲಿ 2ನೇ ಮನೆಯಲ್ಲಿ ಗುರು, ಅದರಲ್ಲೂ ಕೂಡ ಗುರು ಉಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿ ಇದ್ದಾನೆ. ಪ್ರತಿಯೊಂದು ರಾಶಿಗೂ ಕೂಡ ನಾವು 2ನೇ ಮನೆಯನ್ನು ಯಾವುದನ್ನು ನೋಡ್ತೀವಿ? ಕುಟುಂಬ ಸ್ಥಾನ ಅಂಥೇಳಿ ನಾವು ನೋಡ್ತೀವಿ. 2ನೇ ಮನೆಯನ್ನು ಧನಸ್ಥಾನ, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದನ್ನು 2ನೇ ಮನೆಯಿಂದ ನಾವು ನೋಡಬೇಕು. ವಾಕ್ಸ್ಥಾನ, ನಮ್ಮ ಮಾತು ಯಾವ ರೀತಿಯಾಗಿರುತ್ತೆ, ಮಾತಿನಿಂದ ನಾವು ಏನು ಗಳಿಸ್ತೀವಿ, ಮಾತಿನಿಂದ ಏನು ಕಳ್ಕೊಳ್ತೀವಿ, ಇವೆಲ್ಲವೂ ಕೂಡ ವಾಕ್ಸ್ಥಾನ ಅಂತೇಳಿ ಹೇಳ್ತೀವಿ. ಇದೆಲ್ಲ ನಾವು ದ್ವಿತೀಯ ಭಾವದಿಂದಲೇ ನೋಡ್ತಕ್ಕಂಥದ್ದು. ಆದ್ದರಿಂದ ಮಿಥುನ ರಾಶಿಯವರಿಗೆ ಸಂಪೂರ್ಣವಾದಂತಹ ಗುರುಬಲ ಉಚ್ಚಸ್ಥಾನದಲ್ಲಿ ಅತ್ಯುನ್ನತವಾಗಿ ಬಂದಿದೆ. ಅಂದರೆ ಇದನ್ನು ಸರಿಯಾದ ರೀತಿಯಲ್ಲಿ ಅವರು ಉಪಯೋಗಿಸಿಕೊಳ್ಳಬೇಕು ಅಂತೇಳಿ ಅರ್ಥ. ಜೊತೆಯಲ್ಲಿ ರಾಶ್ಯಾಧಿಪತಿಯು ಕೂಡ ಅಲ್ಲಿಯೇ ತನ್ನ ಮಿತ್ರನೊಂದಿಗೆ ಇರತಕ್ಕಂಥದ್ದು, ತನ್ನ ಮಿತ್ರರಾದಂತಹ ರವಿಯೊಂದಿಗೆ ಆ ರಾಶಿಯಲ್ಲೇ ಹೆಚ್ಚು ಕಡಿಮೆ ಜುಲೈ ತಿಂಗಳಲ್ಲಿ ಇರ್ತಾನೆ. ಇದು ಒಂದು ಕೂಡ ಪ್ಲಸ್ ಪಾಯಿಂಟು. ಜೊತೆಯಲ್ಲಿ 3ನೇ ಮನೆಯಲ್ಲಿ ಶುಕ್ರ ಕೇತುವಿನ ಒಂದು ಸಂಯೋಜನೆ, 12ನೇ ಮನೆಯಲ್ಲಿ ಕುಜ ಇರತಕ್ಕಂಥದ್ದು, ಶನಿ ಕರ್ಮಸ್ಥಾನದಲ್ಲಿ ಇದ್ದಾನೆ. ಭಾಗ್ಯಭಾವದಲ್ಲಿ ರಾಹು ಇಷ್ಟೆಲ್ಲ ಚೆನ್ನಾಗಿದ್ದರೂ ಎಷ್ಟೋ ಕಿತ್ಕೊಂಡು ಬಿಡ್ತಾನೆ. ನಿಮಗೆ ಕೈ ಬಂದು ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಕೆಲವೊಂದು ಸಂದರ್ಭಗಳು ಒಂದೆರಡು ಸಲ ಈ ತಿಂಗಳಲ್ಲಿ ಎದುರಾಗ್ಬೋದು. ಅಂದರೆ ಚೆನ್ನಾಗಿಯೇ ಇದೆ, ಆದರೂ ಕೆಲವೊಂದು ಪಾಪಗ್ರಹಗಳು ಇದ್ದೇ ಇರುತ್ತೆ. ಆ ಗ್ರಹಗಳು ತನ್ನ ಫಲವನ್ನು ಕೊಟ್ಟೇ ಕೊಡುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಜೊತೆಯಲ್ಲಿ ಜಾತಕದಲ್ಲಿಯೂ ಕೂಡ ಏನಾದರೂ ಮಾರಕವಾದಂತಹ ದಶಾಭಕ್ತಿ ಇಂತಹದ್ದೆಲ್ಲ ನಡೀತಾ ಇದ್ದರೆ, ಮೂಲ ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದರೆ ಇಂತಹದ್ದು ಕೂಡ ಪ್ರಮುಖವಾಗಿ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಎಲ್ಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ, ಆದರೂ ನೀವು ಮೂಲ ಜಾತಕವನ್ನು ನಾವು ಗಮನಿಸಬೇಕಾಗುತ್ತೆ. ಮೂಲ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅದು ಇಲ್ಲಿ ತನ್ನದೇ ಆದಂತಹ ಒಂದು ಇಂಪ್ಯಾಕ್ಟ್ ಅನ್ನು ಬೀರಿಯೇ ಬೀರುತ್ತೆ. ಅದರಿಂದ ಇದನ್ನು ನಾವು ಪ್ರಮುಖವಾಗಿ ಜಾತಕ ವಿಶ್ಲೇಷಣೆಯಲ್ಲಿ ಗಮನಿಸಬೇಕಾಗುತ್ತೆ. ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾರೇ ಆಗಲಿ, ಏನು ಬಿಸ್ನೆಸ್ ಮಾಡ್ತಾ ಇರಲಿ, ಕೆಲಸ ಮಾಡ್ತಾ ಇರಲಿ, ಹಣ ಗಳಿಸ್ತಕ್ಕಂಥ ಏನೇ ಇರಲಿ, ಸ್ವದೇಶದಲ್ಲಿ ವಿದೇಶದಲ್ಲಿ, ಎಷ್ಟೋ ಜನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಎಷ್ಟೋ ವಿದೇಶಕ್ಕೆ ಹೋಗ್ತಾರೆ, ಅಲ್ಲಿ ಕೆಲಸವೇ ಸಿಕ್ಕಲ್ಲ. ಇಲ್ಲಿ ಬರಲಿಕ್ಕೂ ಕೂಡ ಆಗದೇ ಇರತಕ್ಕಂತಹ ಆರ್ಥಿಕ ಪರಿಸ್ಥಿತಿ, ಎಷ್ಟೋ ಜನಕ್ಕೆ ಫ್ಲೈಟ್ ಚಾರ್ಜ್ಗೆ ಹಣ ಇಲ್ಲ ಅಂತಹ ಒಂದು ಸಮಸ್ಯೆ ಈಗ ಎಷ್ಟೋ ವಿದೇಶಗಳಲ್ಲಿ ಇರತಕ್ಕಂಥವ್ರಿಗೂ ಕೂಡ ಇದೆ. ಏನು ವಿದೇಶದಲ್ಲಿ ಇದ್ದಾರೆ ಅಂದ ತಕ್ಷಣ ಎಲ್ಲರೂ ಸಾಮಾನ್ಯವಾಗಿ ಅಂದುಕೊಳ್ಳೋದು ಚೆನ್ನಾಗಿ ಹಣ ಮಾಡ್ತಾ ಇದ್ದಾರೆ ಅಂತ. ಆದರೆ ಈಗ ಪರಿಸ್ಥಿತಿ ಆ ರೀತಿಯಾಗಿ ಇಲ್ಲ. ಎಷ್ಟೋ ಈ ರಿಸೆಷನ್ ಇರ್ಬೋದು, ಕೆಲವೊಂದು ಆರ್ಥಿಕವಾದಂತಹ ನೀತಿಗಳಿರ್ಬೋದು ವಿದೇಶದ್ದು, ಜೊತೆಯಲ್ಲಿ ನಡೆದಿರ್ತಕ್ಕಂತಹ ಯುದ್ಧದ ಒಂದು ಪ್ರಭಾವ ಇರ್ಬೋದು. ಈ ಎಲ್ಲ ಕಾರಣದಿಂದ ವಿದೇಶಕ್ಕೆ ಯಾವುದೋ ಒಂದು ಕನಸನ್ನು ಕಟ್ಟಿಕೊಂಡು ಹೋಗಿರತಕ್ಕಂಥವ್ರು ಆಶಾ ಕಿರಣದಿಂದ ಅದನ್ನು ಯಾವುದೋ ಒಂದು ನಮ್ಮ ಹೋಪ್ ಇಟ್ಕೊಂಡು ಹೋಗಿರ್ತಾರೆ, ಭರವಸೆಯನ್ನು ಇಟ್ಟುಕೊಂಡು. ಆ ಮೂಲಕ ಒಂದು ನಾನು ಏನು ಗುರಿ ಇರುತ್ತೆ, ಮನೆ ಕಟ್ಟಬೇಕು, ಚೆನ್ನಾಗಿ ಸಂಪಾದನೆ ಮಾಡಿ ತಂದೆ ತಾಯಿಗಳನ್ನು ನೋಡಿಕೊಳ್ಳಬೇಕು, ಉತ್ತಮವಾದಂತಹ ಜೀವನವನ್ನು ನಡೆಸಬೇಕು, ಹೀಗೆಲ್ಲ ಕನಸುಗಳನ್ನು ಕಟ್ಟಿಕೊಂಡು ವಿದೇಶಕ್ಕೆ ಹೋಗಿರ್ತಾರೆ. ಆದರೆ ವಿದೇಶದಲ್ಲಿರ್ತಕ್ಕಂಥವ್ರು ಎಷ್ಟೋ ಜನಕ್ಕೂ ಕೂಡ ಸಮಸ್ಯೆಗಳು ಇದ್ದೇ ಇದೆ. ಇದೆಲ್ಲ ಯಾಕೆ ಉಂಟಾಗುತ್ತೆ ಅಂದರೆ ಎಲ್ಲರಿಗೂ ಇದೆ ಅಂತ ಹೇಳಿ ಅರ್ಥ ಅಲ್ಲ. ಯಾವ ಗ್ರಹಗತಿಗಳು ಯಾರಿಗೆ ಜಾತಕದಲ್ಲಿ ಚೆನ್ನಾಗಿಲ್ವೋ, ಯಾವ ರಾಶಿ ಚೆನ್ನಾಗಿಲ್ವೋ, ಯಾವ ರಾಶಿಗೆ ಈ ಕೆಲಸದ ಕರ್ಮಭಾವ ಅನ್ನತಕ್ಕಂಥದ್ದು ದೂಷಿತವಾಗಿರುತ್ತೋ ಅಂಥವರಿಗೆ ಮಾತ್ರ ಸಮಸ್ಯೆ ಬರುತ್ತೆ. ಎಲ್ಲರಿಗೂ ಬರಬೇಕು ಅಂತೇಳಿ ಅರ್ಥ ಅಲ್ಲ. ಇನ್ನೊಂದು ಮಿಥುನ ರಾಶಿ ಅಂತಂದರೆ ಮಿಥುನ ರಾಶಿ ಚೆನ್ನಾಗಿದೆಯಲ್ಲ, ಎಲ್ಲ ಚೆನ್ನಾಗಿದೆ ಅಂತಾರೆ, ಇದು ಯಾಕೆ ಕಷ್ಟಗಳು ಬರ್ತೀವಿ ಎಷ್ಟೋ ಜನ ಕೇಳ್ತಾರೆ. ಹಾಗಲ್ಲ, ಮಿಥುನ ರಾಶಿಯವರು ಕೋಟ್ಯಾಂತರ ಜನ ಇದ್ದಾರೆ. ಇರೋರಿಗೆಲ್ಲ ಮಿಥುನ ರಾಶಿಯವರಿಗೆ ಒಳ್ಳೆಯದೇ ಆಗಬೇಕು ಅಂತೇನು ಅರ್ಥ ಅಲ್ಲ.
ಅಂದರೆ ಮಿಥುನ ರಾಶಿ ಅವರು ಅದಕ್ಕೋಸ್ಕರ ನಾವು ಮೂಲ ಜಾತಕ ಇಲ್ಲಿ ತುಂಬ ಪ್ರಮುಖವಾಗುತ್ತೆ. ಜಾತಕದಲ್ಲಿ ಏನಿದೆಯೋ ಅದೇ ಆಗತಕ್ಕಂಥದ್ದೇ ಹೊರತು ಈ ಗೋಚಾರದ ಫಲಗಳೆಲ್ಲ ಏನಿದೆ ಅದು ಒಂದು ತಿಂಗಳ ಮಟ್ಟಿಗೆ ಮಾತ್ರ ನಾವು ಹೇಳ್ತಕ್ಕಂಥದ್ದು. ಈ ಕುಟುಂಬದ ವಿಚಾರ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿನಗಳು, ಮನೆಯಲ್ಲಿ ಒಳ್ಳೆಯ ಕಾರ್ಯಗಳು ನಡೀತಕ್ಕಂಥದ್ದು, ಮನೆಯಲ್ಲಿ ಒಂದು ಶುಭಕಾರದ ಸಂಭ್ರಮ, ಮದುವೆ, ಮುಂಜಿ, ಗೃಹ ಪ್ರವೇಶ ಇಂತಹ ಕಾರ್ಯಕ್ರಮಗಳೆಲ್ಲ ನಡೀತಕ್ಕಂಥದ್ದು. ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿ ಸಂಭ್ರಮ ಪಡಿತಕ್ಕಂಥ ಒಂದು ವಿಶೇಷವಾದಂತಹ ಕಾಲ. ಜೊತೆಯಲ್ಲಿ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. ಈ ಸಮಯದಲ್ಲಿ, ಈ ತಿಂಗಳಲ್ಲಿ ಕುಟುಂಬದಲ್ಲಿ ಏನಾದರೂ ಮನಸ್ತಾಪಗಳಿದ್ದರೆ ಅದು ಇತ್ಯರ್ಥ ಆಗುತ್ತೆ. ಆಸ್ತಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಏನಾದರೂ ಮನಸ್ತಾಪಗಳಿದ್ದರೆ ಈ ತಿಂಗಳಲ್ಲಿ ನೀವು ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುವುದಕ್ಕೆ ಸಾಧ್ಯ ಇರುತ್ತೆ. ಅದರಿಂದ ಅದಕ್ಕೊಂದು ಸೂಕ್ತವಾದಂತಹ ರೀತಿಯಲ್ಲಿ ತೀರ್ಮಾನ ಮಾಡಿ ಕುಟುಂಬದ ಆಸ್ತಿ ವಿಚಾರಗಳು, ಹಣಕಾಸಿನ ಯಾವುದೇ ಇರ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಸಮಯ ಬಂದಿದೆ ಕುಟುಂಬದ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ. ಅದನ್ನು ಈ ತಿಂಗಳಲ್ಲಿ ಪರಿಹಾರವನ್ನು ನೀವು ಮಾಡಿಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡಿ. ಜೊತೆಯಲ್ಲಿ ವಿಶೇಷವಾಗಿ ಈ ಭಾಷಣಕಾರರಿಗೆ ಉತ್ತಮವಾದಂತಹ ಒಂದು ಸಮಯ ಇದೆ. ಈ ನಗೆ ಭಾಷಣಕಾರರಿರ್ಬೋದು, ವಾಗ್ಮಿಗಳಿರ್ಬೋದು, ಪ್ರವಚನಗಳನ್ನು ಮಾಡತಕ್ಕಂಥವರಿಗೆ ಉತ್ತಮವಾದಂತಹ ವೇದಿಕೆ ಸಿಕ್ಕಿ ಆ ಮೂಲಕ ಅವರು ಅಂದುಕೊಂಡಂಥ ರೀತಿಯಲ್ಲಿ ಧರ್ಮ ಬೋಧನೆ, ಕೀರ್ತಿ, ಹಣ ಸಂಪಾದನೆ ಎಲ್ಲವೂ ಕೂಡ ಆಗತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವು ಕೂಡ ವಾಕ್ಸ್ಥಾನದಲ್ಲಿ ಇರತಕ್ಕಂತಹ ಗುರುವಿನ ಒಂದು ಕಾರಣದಿಂದ ಆಗುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಇರತಕ್ಕಂಥವ್ರು ಚೆನ್ನಾಗಿ ಒಂದು ಅಭಿವೃದ್ಧಿ ಆಗತಕ್ಕಂಥದ್ದು, ಧಾರ್ಮಿಕವಾದಂತಹ ಒಂದು ಉಪನ್ಯಾಸ ಮಾಡತಕ್ಕಂಥವ್ರು, ಸನ್ಯಾಸಿಗಳಿರ್ಬೋದು, ಧಾರ್ಮಿಕ ನೇತಾರರಿರ್ಬೋದು, ಧಾರ್ಮಿಕ ಮುಖಂಡರಿಗೆ ಒಳ್ಳೆಯ ಸಮಯ ಮಿಥುನ ರಾಶಿಯವರಿಗೆ. ಈ ಸಮಯದಲ್ಲಿ ಅವರು ಏನೇ ಹೇಳಿದರೂ ಕೂಡ ಅದಕ್ಕೆಲ್ಲ ಒಂದು ವಿಶೇಷವಾದಂತಹ ಒಂದು ಸಪೋರ್ಟ್ ಸಿಗುತ್ತೆ. ಅದರಿಂದ ಅವರು ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ, ಪ್ರಗತಿಯನ್ನು ಧಾರ್ಮಿಕ ನೇತಾರರು, ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವರು, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರು, ದೇವಸ್ಥಾನಗಳು, ಆಶ್ರಮಗಳಲ್ಲಿ ಎಲ್ಲ ಇರತಕ್ಕಂಥವರಿಗೆ ಒಳ್ಳೆಯ ಸಮಯ ಅಂಥೇಳಿ ನಾವು ಹೇಳ್ಬೋದು. ಹೊಸದಾಗಿ ದೇವಸ್ಥಾನ ನಿರ್ಮಾಣ ಮಾಡಬೇಕಾದರೆ ಈ ರಾಶಿಯವರು ಅಂತಹದ್ದೇನಾದರೂ ಯೋಜನೆಗಳಿದ್ದರೆ ಈ ಸಮಯದಲ್ಲಿ ಅದನ್ನು ಕೆಲಸವನ್ನು ಕೈಗೆತ್ತಿಕೊಳ್ಳಿ. ನಿಮಗೆ ದೇವಸ್ಥಾನ ನಿರ್ಮಾಣ ಇಂತಹದ್ದೆಲ್ಲ ಆಗಿಬಿಡುತ್ತೆ. ಒಳ್ಳೆಯ ಆರ್ಥಿಕ ಸಹಾಯವು ಕೂಡ ಕೂಡಿ ಬರುತ್ತೆ. ಮೂರನೇ ಒಂದು ವಿಶೇಷವಾಗಿ ನೀವು ಯಾವುದೇ ಒಂದು ವ್ಯಾಪಾರ ವ್ಯವಹಾರವನ್ನು ಮಾಡಬೇಕಾದರೂ ಅದಕ್ಕೂ ಮುಖ್ಯವಾಗಿರತಕ್ಕಂಥ ಹಣಕಾಸಿನ ಒಂದು ಸೌಕರ್ಯ ತುಂಬ ಮುಖ್ಯ. ಯಾವುದಾದರೂ ಕೂಡ ಸರ್ವೇ ಗುಣ ಕಾಂಚನಂ ಆಶ್ರಯಂತಿ ಅಂತೇಳಿ ಅರ್ಥ. ಆದ್ದರಿಂದ ಈ ಆರ್ಥಿಕವಾಗಿ ಹೊಸದಾಗಿ ಬಿಸ್ನೆಸ್ ಏನಾದರೂ ಪ್ರಾರಂಭವನ್ನು ಮಾಡಬೇಕು ಅಂದುಕೊಂಡಿದ್ದರೆ ಅದರಲ್ಲಿ ಈ ಹೂಡಿಕೆ ವ್ಯವಹಾರ ಅಂದರೆ ಪಾರ್ಟ್ನರ್ಶಿಪ್ ಮಾಡತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ನೀವು ಸಿಂಗಲ್ಲಾಗಿ ಮಾಡಿ ಯಾವುದೇ ಒಂದು ವ್ಯವಹಾರವನ್ನು ಮಾಡಬೇಕು ಅಂತಿದ್ದರೆ ನೀವು ಒಬ್ಬರೇ ಮಾಡತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮಿಥುನ ರಾಶಿಯವರ ವಿಚಾರ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ಸಿಂಗಲ್ಲಾಗಿ ನೀವು ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಸೂಕ್ತವಾದಂತಹ ತಿಂಗಳು ಈ ತಿಂಗಳು. ಜೊತೆಯಲ್ಲಿ ವಿಶೇಷವಾಗಿ ಈ ಸೋಲಾರ್ ಶಕ್ತಿಗೆ ಪೆಟ್ರೋಲ್ ಬಂಕ್ ಇರ್ಬೋದು, ಸೋಲಾರ್ ವ್ಯವಹಾರಗಳಿರ್ಬೋದು, ಇನ್ನಿತರ ಈ ಪವರ್ಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಯಾರು ಮಾಡ್ತಾರೋ, ಶಕ್ತಿ ಇಂಧನಗಳು ಅಂತ ಹೇಳಿ ನಾವು ಹೇಳ್ತೀವಲ್ಲ, ಅಂತಹದ್ದು ವ್ಯವಹಾರವನ್ನು ಮಾಡುವುದಕ್ಕೆ ಉತ್ತಮವಾದಂತಹ ಸಮಯ. ಷೇರಿಗೆ ಇನ್ವೆಸ್ಟ್ ಮಾಡತಕ್ಕಂಥವ್ರು ಯಾರಾದರೂ ಇದ್ದರೆ ಸರಿಯಾಗಿ ಸ್ಟಡಿ ಮಾಡಿ ಸರಿಯಾದ ರೀತಿಯಲ್ಲಿ ಅದರ ಬಗ್ಗೆ ತಿಳಿದುಕೊಂಡು ಯಾವುದೇ ಒಂದು ತೊಂದರೆ ತೆಗೆದುಕೊಳ್ಳದೆ ನಿಯಮಿತವಾದಂತಹ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದರೆ ಆ ಶೇರ್ ವ್ಯವಹಾರದಲ್ಲೂ ಕೂಡ ಒಂದು ಲಾಭ ಬರತಕ್ಕಂತಹ ಸಾಧ್ಯತೆಗಳು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ಅದನ್ನು ಕೂಡ ನೀವು ಅನುಸರಿಸಬಹುದು. ಜೊತೆಯಲ್ಲಿ ವಿಶೇಷವಾಗಿ ಒಂದು ಮಕ್ಕಳ ಒಂದು ಎಷ್ಟೋ ಜನಕ್ಕೆ ತಮ್ಮ ಮಕ್ಕಳಿಗೋಸ್ಕರನೇ ಎಲ್ಲವನ್ನು ಮಾಡೋದಕ್ಕಂಥದ್ದು ಅಂತೇಳಿ ಹೇಳ್ತಾರೆ. ಅದೆಲ್ಲ ಮಕ್ಕಳ ಒಂದು ವಿಷಯದಲ್ಲಿ ಅಡೆತಡೆಗಳು ಬರತಕ್ಕಂಥದ್ದು, ಏಕಾಗ್ರತೆ ಇಲ್ಲ, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಮಸ್ಯೆಗಳು ಕಾಣತಕ್ಕಂತಹ ಲಕ್ಷಣಗಳು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಆದರೂ ಕೂಡ ಅದರ ಕ್ರಮೇಣ ಅದೆಲ್ಲವೂ ಕೂಡ ಸರಿಯಾಗುತ್ತೆ. ಅಷ್ಟೊಂದು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳತಕ್ಕಂತಹ ಅಗತ್ಯ ಇಲ್ಲ. ಅನಾರೋಗ್ಯ ಬಾಧಿಸಬಹುದು, ಒಂದಲ್ಲ ಒಂದು ಕಾರಣದಿಂದ ಅನಾರೋಗ್ಯ ಬಾಧಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಅದರಲ್ಲೂ ಕೂಡ ಈ ಅಗ್ನಿ ಅಂದರೆ BP ಶುಗರ್ ಇರತಕ್ಕಂಥವ್ರು ಯಾರಿದ್ದಾರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ಕುಜ ಅಗ್ನಿತತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ವೃಶ್ಚಿಕ ರಾಶಿ ಪ್ರಮುಖವಾಗಿ ರೋಗಸ್ಥಾನ ಆಗುತ್ತೆ. ಆದ್ದರಿಂದ ಆ ಕಾರಣದಿಂದಾಗಿ ಕೆಲವೊಂದು ಒತ್ತಡಗಳಿಂದ ರೋಗ ಜಾಸ್ತಿ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳಬೇಡಿ. ಸ್ಟ್ರೆಸ್ಸು, ಟೆನ್ಷನ್ನು, ಡಿಪ್ರೆಷನ್ನು ಇವೆಲ್ಲ ಹೇಳ್ತಾರೆ.
ಆದ್ದರಿಂದ ಇದೆಲ್ಲವೂ ಕೂಡ ಈ ಆಧುನಿಕ ಕಾಲದಲ್ಲಿ ರೋಗಕ್ಕೆ ಕಾರಣ ಆಗತಕ್ಕಂತಹ ಅಂಶಗಳು. ಆದ್ದರಿಂದ ಆದಷ್ಟು ಸಹನೆಯಿಂದ ತಾಳ್ಮೆಯಿಂದ ಇರಬೇಕು ಅಂತ ಅಂದುಕೊಳ್ತಾರೆ, ಇರುವುದಕ್ಕೆ ಆಗುವುದಿಲ್ಲ. ಮುಂಗೋಪ ಬರುತ್ತೆ, ಅದರಿಂದ ನಿಷ್ಠುರ ಕಲಹಗಳು, ಅದರಿಂದ ನೂರಾರು ಸಮಸ್ಯೆಗಳು ಹೀಗೆಲ್ಲ ಬಂದು ಕೆಲಸ ಕಳ್ಕೊಳ್ತಾರೆ, ಅಥವಾ ಉದ್ಯೋಗದಲ್ಲಿ ಅವನತಿ ಉಂಟಾಗ್ಬೋದು. ಈ ರೀತಿಯಾಗಿ ನೂರಾರು ಸಮಸ್ಯೆಗಳು ಬರುತ್ತೆ. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಕೋಪವನ್ನು ನಿಯಂತ್ರಿಸಿಕೊಂಡು ಇದ್ದರೆ ಮಿಥುನ ರಾಶಿಯವರಿಗೆ ಒಳ್ಳೆಯ ಸಮಯ ಕೂಡ ಇರುವುದರಿಂದ ಎಷ್ಟೋ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ. ಒಂದು ವಿವಾಹದ ಪ್ರಯತ್ನ ಏನಿದೆ ಅದೆಲ್ಲವೂ ಕೂಡ ಸಫಲ ಆಗತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು. ಮದುವೆ ಯಾರಿಗೆ ಆಗಿಲ್ಲ, ವಯಸ್ಸಿಗೆ ಬಂದಿರತಕ್ಕಂತಹ ಯುವತಿಯರು ಪ್ರಮುಖವಾಗಿ ಈ ಸಮಯದಲ್ಲಿ, ಈ ತಿಂಗಳಲ್ಲಿ ನಿಮ್ಮ ಪ್ರಯತ್ನ, ಪರಿಶ್ರಮ, ವಿವಾಹ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಕೈಗೂಡತಕ್ಕಂಥ ಒಂದು ವಿಶೇಷವಾದಂತಹ ಸಮಯ. ಯಾಕೆಂದರೆ ಸಪ್ತಮಾಧಿಪತಿ ದ್ವಿತೀಯದಲ್ಲಿ ಇರುವುದರಿಂದ ವಿಶೇಷವಾಗಿ ನಿಮ್ಮ ವಿವಾಹದ ಪ್ರಯತ್ನಗಳೆಲ್ಲವೂ ಕೂಡ ಸಫಲವಾಗುತ್ತೆ. ಅಂದರೆ ಮದುವೆ ಆಗದೇ ಇರತಕ್ಕಂಥವರಿಗೆ ಮದುವೆ ಸಿದ್ಧಿಯಾಗತಕ್ಕಂತಹ ವಿಶೇಷವಾದಂತಹ ತಿಂಗಳು. ಜೊತೆಯಲ್ಲಿ ವೈವಾಹಿಕ ಸುಖವನ್ನು ಅನುಭವಿಸ್ತಕ್ಕಂತಹ ಒಂದು ತಿಂಗಳು. ನವದಂಪತಿಗಳು ಶುಭ ಸುದ್ದಿಯನ್ನು, ಅಂದರೆ ಸಂತಾನ ಅಪೇಕ್ಷಿತರು ಯಾರಿದ್ದರೆ ಅವರಿಗೆ ಒಂದು ಮಕ್ಕಳಾಗುತ್ತೆ, ಅವರು ಕನ್ಸೀವ್ ಆಗಿದ್ದಾರೆ ಅಂತಕ್ಕಂಥದ್ದೇ ಒಂದು ಶುಭ ಸುದ್ದಿ. ಇಂತಹ ಒಳ್ಳೆಯ ಸುದ್ದಿಯನ್ನು ನೀವು ಕೇಳ್ತಕ್ಕಂಥದ್ದು, ವಿದೇಶಗಳಿಗೆ, ದೂರದ ಪ್ರದೇಶಗಳಿಗೆ ಹೀಗೆಲ್ಲ ಪ್ರವಾಸ ವಿಹಾರವನ್ನು ಮಾಡತಕ್ಕಂಥ ಒಂದು ವಿಶೇಷವಾದಂತಹ ಯೋಗವು ಕೂಡ ನಿಮಗೆ ಇದೆ. ಇನ್ನು ದಾಂಪತ್ಯ ಸಮಸ್ಯೆಗಳು ಏನಾದರೂ ಇದ್ದರೆ, ಎಷ್ಟೋ ವಿಚ್ಛೇದಿತ ಸಮಸ್ಯೆಗಳು, ವಿಚ್ಛೇದನದ ಸಮಸ್ಯೆಗಳು ಎಷ್ಟೋ ಕುಟುಂಬವನ್ನು ಕಾಡ್ತಾ ಇರುತ್ತೆ. ಅಂಥದ್ದು ಎಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಬಗೆಹರಿದು ಆ ಮೂಲಕ ಕುಟುಂಬದಲ್ಲಿ ಉತ್ತಮವಾದಂತಹ ವಾತಾವರಣ ಸೃಷ್ಟಿಯಾಗತಕ್ಕಂತಹ ಸಾಧ್ಯತೆಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಇದೆಲ್ಲವೂ ಕೂಡ ಮಿಥುನ ರಾಶಿಗೆ ಒಟ್ಟಿನಲ್ಲಿ ವ್ಯಾಪಾರ, ವ್ಯವಹಾರ, ಕುಟುಂಬ, ವಿವಾಹ ಯಾವುದೇ ವಿಷಯವನ್ನು ತೆಗೆದುಕೊಂಡರೂ ಕೂಡ ಒಂದು 90% ಒಳ್ಳೆಯ ಒಂದು ಫಲಿತಾಂಶವೇ ಕೊಡುತ್ತೆ. ಜೊತೆಯಲ್ಲಿ ವಿಷ್ಣುವಿನ ದಶಾವತಾರ, 10 ಅವತಾರಗಳು ಯಾವುದೇ ನಿಮಗೆ ಯಾವುದು ಇಷ್ಟ ಆಗುತ್ತೆ, ರಾಮ, ಕೃಷ್ಣ, ನರಸಿಂಹ, ಶ್ರೀನಿವಾಸ, ಇಂತಹ ದೇವರ ಒಂದು ವಿಶೇಷವಾದಂತಹ ಸ್ತೋತ್ರ ಪಠನೆ, ಅರ್ಚನೆ, ಆ ದೇವಾಲಯಕ್ಕೆ ನೀವು ಹೋಗತಕ್ಕಂಥ ಇಂತಹದನ್ನೆಲ್ಲ ಅನುಸರಿಸಿಕೊಂಡು ಬನ್ನಿ. ಪ್ರತಿನಿತ್ಯವೂ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು, ವಿಷ್ಣು ನಾಮವನ್ನು ಸ್ಮರಣೆಯನ್ನು ಮಾಡತಕ್ಕಂಥದ್ದು, ಶಿವನಾಮವನ್ನು ಸ್ಮರಣೆ ಮಾಡತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇನ್ನೂ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.